ಕೇವಲ ಅಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ರಾಜಧಾನಿಯಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ಈಗ ರಾಜ್ಯದಲ್ಲೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸುಮಾರು 5,000 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಗಣ್ಯರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ನಡೆದಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿ ಕಾರ್ಯಕ್ರಮ ಕೂಡ ನಡೆಯುತ್ತೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶ್ವದಾದ್ಯಂತ, ಒಂದು ಕಡೆ ಅಂತ ಹೇಳ್ತಾ ಇಲ್ಲ ನಾನು, ವಿಶ್ವದಾದ್ಯಂತ ನಡೀತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಂಗಳೂರಿನ ದೃಶ್ಯಗಳು. ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆ ಟೀ ಶರ್ಟ್, ಯೆಲ್ಲೋ ಕಲರ್ ಟೀ ಶರ್ಟ್ ಥೀಮ್ ಮಾಡಿದ್ದಾರೆ ಸರ್. ಇಲ್ಲೂ ಕೂಡ ಸುಮಾರು 5,000 ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸರ್ಕಾರಗಳು ಯಾವುದೇ ಇರಬಹುದು, ಆದರೆ ಯೋಗ ದಿನಾಚರಣೆಯನ್ನು ಪ್ರತಿ ಸರ್ಕಾರ ಬಂದಾಗಲೂ ಕೂಡ ಪ್ರತಿ ವರ್ಷ ಜೂನ್ 21ಕ್ಕೆ ಮಾಡ್ತಾರೆ, ಮಾಡಲೇಬೇಕು. ರಾಜ್ಯದಲ್ಲೂ ಅದೇ ರೀತಿಯಾದಂತಹ ಕಾರ್ಯಕ್ರಮ. ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ನೀವೀಗ ನೋಡ್ತಿದ್ದೀರಲ್ಲ, ಇದು ವಿಧಾನಸೌಧದ ಮೆಟ್ಟಿಲುಗಳ ಮೇಲಿನ ದೃಶ್ಯ. ಯೋಗಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳುಗಳಿಗೆ ಯೋಗಕ್ಕೆ ಹಾಕಿಬಿಟ್ರೆ ನೋಡಿ ಅವರ ದೇಹ ಹೇಗಿರುತ್ತೆ ಅನ್ನೋದ್ರೆ ಆ ಫ್ಲೆಕ್ಸಿಬಿಲಿಟಿ ಅಷ್ಟು ಅದ್ಭುತ. ಇದು ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ತಾವು ನೋಡ್ತಾ ಇರ್ತಕ್ಕಂಥದ್ದು. ಆ ಮಗು ಒಂದು ಮಗು ಯೋಗಾಸನವನ್ನು ಪ್ರದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲೂ ವಿಶ್ವ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಇನ್ನೂ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭ ಆಗಿಲ್ಲ. CM ಎಲ್ಲರೂ ಕೂಡ ಬಂದಿಲ್ಲ, ಬರ್ತಾರೆ. ಬಂದ ನಂತರ ಅಧಿಕೃತ ಕಾರ್ಯಕ್ರಮ ಆರಂಭ ಆಗುತ್ತೆ. ಆ ವಿಶಾಖಪಟ್ಟಣಂನಲ್ಲಿ ಮಾತ್ರ ಕಾರ್ಯಕ್ರಮ ಆರಂಭ ಆಗಿದೆ. ಯಾಕೆಂದರೆ ಪ್ರಧಾನಿ ಮೋದಿ ಅವರು ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲೂ ಕೂಡ ಯೋಗ ಆರಂಭ ಆಗುತ್ತೆ. RK ಬೀಚಿಂದ ಭೋಗಪುರಂವರೆಗೆ ಇದಕ್ಕೋಸ್ಕರ ಅಂತಲೇ ಕಾರಿಡಾರ್ ನಿರ್ಮಾಣ ಮಾಡಿದ್ದಾರೆ. 26 ಕಿಲೋಮೀಟರ್, ಒಂದೆರಡಲ್ಲ, 26 ಕಿಲೋಮೀಟರ್. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನ ಇವತ್ತು. ಪ್ರತಿ ವರ್ಷ ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಪ್ರತಿ ರಾಜ್ಯದಲ್ಲೂ ಕೂಡ, ಭಾರತದಲ್ಲಂತೂ ಪ್ರತಿ ರಾಜ್ಯದಲ್ಲೂ ಕೂಡ ಆಯಾ ರಾಜ್ಯದ ರಾಜಧಾನಿಯಲ್ಲಿ ಯೋಗ ದಿನಾಚರಣೆಯನ್ನು ಬಹಳ ಅದ್ಭುತವಾಗಿ ಮಾಡಲಾಗುತ್ತೆ. ಪ್ರಧಾನಿ ಮೋದಿಯವರು ಪ್ರತಿ ವರ್ಷ ಒಂದೊಂದು ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು ಆಯಾ ರಾಜ್ಯಗಳಲ್ಲಿ ಪ್ರಮುಖವಾದಂತಹ ಪ್ರದೇಶದಲ್ಲಿ ಈ ಯೋಗ ದಿನಾಚರಣೆಯನ್ನು ಮಾಡಲಾಗುತ್ತೆ. ಈ ಸರ್ತಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ. ಕರ್ನಾಟಕದಲ್ಲೂ ಕೂಡ ನಡೆದಿತ್ತು, ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ನಡೆದಿತ್ತು. 8ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 8ನೇಯದ್ದು ಅದು ಮೈಸೂರಿನಲ್ಲಿ ನಡೆದಿತ್ತು. ಈಗ ಇದು 11ನೇಯದ್ದು. ಸೊ ಇದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಂಧ್ರ ಪ್ರದೇಶ ಸರ್ಕಾರ ಆಯೋಜನೆ ಮಾಡಿದೆ. ಹಾಗೆಯೇ ನಮ್ಮ ರಾಜ್ಯದಲ್ಲೂ ಕೂಡ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವಿಧಾನಸೌಧ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ನಾವು ಕರಿತೀವಲ್ಲ, ಮೆಟ್ಟಿಲುಗಳು, ಆ ಮೆಟ್ಟಿಲುಗಳ ಮೇಲೆ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಕೆಲವೇ ಹೊತ್ತಲ್ಲಿ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಮೋದಿಯವರು ಕೂಡ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು, ಅವರು ಸ್ವತಃ ಯೋಗಪಟು, ಅವರು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡ್ತಾರೆ. ಆ ಯೋಗಾಭ್ಯಾಸವನ್ನು ಮಾಡೋದ್ರಿಂದನೇ ಅವರು ನಮ್ಮ ಆರೋಗ್ಯವನ್ನು ಇಷ್ಟು ಗಟ್ಟಿಮುಟ್ಟಾಗಿ ಇಟ್ಕೊಂಡಿರೋದಕ್ಕೆ ಸಾಧ್ಯ. ಅವರು ಗುಜರಾತ್ನ ಮುಖ್ಯಮಂತ್ರಿ ಆದಾಗಿನಿಂದ ಇಲ್ಲಿ ತನಕ ಒಂದು ದಿನವೂ ಅನಾರೋಗ್ಯ ಅನ್ನೋ ಕಾರಣವನ್ನು ಹೇಳಿ ರಜೆ ತಗೊಂಡಿಲ್ಲ. ಅದಕ್ಕೆ ಅವರೇ ಹೇಳೋ ಪ್ರಕಾರ ಕಾರಣ ಏನು ಅಂತಂದರೆ ಯೋಗಾಸನವೇ ಗುಟ್ಟು ಅಂತ. ಪ್ರಧಾನಿ ಮೋದಿ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಮತ್ತು ಜೊತೆಗೆ ಅವ್ರ ಜೊತೆಯಲ್ಲಿ ಕೇಂದ್ರ ವಿಮಾನಯಾನ ಸಚಿವರು ಕೂಡ ಇದ್ದಾರೆ. ಹಾಗೆಯೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಸಿದ್ಧರಾಗಿ ನಿಂತಿದ್ದಾರೆ. ಪವನ್ ಕಲ್ಯಾಣ್ ಅವರು ಕೂಡ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ, ಹಾಗೂ ಅವರು ಯೋಗಪಟು, ಅವರು ಯೋಗ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ ಈಗ ನಡೀತಾ ಇದೆ. ವೇದಿಕೆಯ ಕಾರ್ಯಕ್ರಮ ಮುಗಿದ ಬಳಿಕ ಮೋದಿಯವರು ಕೂಡ ಈ ಯೋಗಾಸನದಲ್ಲಿ ಭಾಗಿಯಾಗೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಮೋದಿಯವರು ಯೋಗ ಮಾಡೋದನ್ನು ನೋಡೋದೇ ಒಂದು ಚಂದ. ಆ ವಯಸ್ಸಿನಲ್ಲಿ 76ನೇ ವಯಸ್ಸು, 76 ವರ್ಷವಾದರೂ ಸದೃಢ ಕಾಯ ಅಂತಾರಲ್ಲ, ಅವರ ದೇಹವನ್ನು ಅಷ್ಟು ಗಟ್ಟಿಮುಟ್ಟಾಗಿ ಅವರು ಇಟ್ಕೊಂಡಿರೋದಕ್ಕೆ ಕಾರಣ ಯೋಗಾಸನ. ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯ ಯೋಗವನ್ನು ಅಭ್ಯಾಸ ಮಾಡೋದರಿಂದ ದೇಹವನ್ನು ಅತ್ಯಂತ ಆರೋಗ್ಯವಾಗಿ ಇಟ್ಕೊಳ್ಳೋದಲ್ಲದೆ ಈ ಕೆಲವು
ಕ್ರಾನಿಕಲ್ ಡಿಸೀಸಸ್ ಅಂತ ಹೇಳ್ತಾರೆ. ಉದಾಹರಣೆಗೆ BP, ಶುಗರ್, ಥೈರಾಯ್ಡ್, ಇದ್ಯಾವುದು ಹತ್ತಿರ ಸುಳಿಯದಂತೆ ಕಾಪಾಡ್ಕೊಳ್ಬಹುದು ದೇಹವನ್ನು.